ಪ್ರೀತಿಯ ವಿದ್ಯಾರ್ಥಿಗಳೇ, ನಾನು ನಿಮ್ಮ ಗುರು ಸರ್, ಗಣಿತ ಗುರು ಯೂಟ್ಯೂಬ್ ಚಾನಲ್ನಿಂದ. ವಿದ್ಯಾರ್ಥಿಗಳೇ, ಇವತ್ತಿನ ದಿವಸ ನಾನು ವಿದ್ಯುತ್ ಶಕ್ತಿ ಎಂಬ ಪಾಠದ ಮೇಲೆ ಬರುವ 4 ಅಂಕದ ಪ್ರಮುಖ ಲೆಕ್ಕಗಳನ್ನು ಹೇಳ್ತೀನಿ. ಈ ಲೆಕ್ಕವನ್ನು ಬಿಡಿಸೋಕ್ಕಿಂತ ಮುಂಚೆ ನೆನ್ಪಿಟ್ಕೋರಿ, ಇಲ್ಲಿ 4 ಮಾರ್ಕ್ಸಿನ ಪ್ರಶ್ನೆ ಒಳಗೆ ಎ ಮತ್ತು ಬಿ ಅಂತ ಲೆಕ್ಕಗಳು ಬರ್ತವ. ಆ ಪ್ರತಿಯೊಂದು ಲೆಕ್ಕಕ್ಕೇನಿರ್ತವ 2 ಅಂಕಗಳು ಇರ್ತವ. ಇಲ್ಲಿ ಜಾಗದ ಅಭಾವವಿರೋದ್ರಿಂದ ನಾನು ಅದಕ್ಕೆ ಎ ಅನ್ನುವಂಥ ಒಂದೇ ಲೆಕ್ಕವನ್ನು ಬಿಡಿಸ್ತೀನಿ. ಅದರ ನಂತರ ಬಿ ಅನ್ನತಕ್ಕಂಥ ಲೆಕ್ಕವನ್ನು ಬಿಡಿಸ್ತೀನಿ. ಇಲ್ಲಿ ನೋಡಿ ವಿದ್ಯಾರ್ಥಿಗಳೇ, ಇಲ್ಲೋ ಲೆಕ್ಕ ಅದ ನೋಡ್ರಿ. ಕೊಟ್ಟಿರುವ ವಿದ್ಯುತ್ ಮಂಡಲದ ಚಿತ್ರವನ್ನು ಗಮನಿಸಿ ಈ ವಿದ್ಯುತ್ ಮಂಡಲದ ಒಟ್ಟು ರೋಧ ಮತ್ತು ವಿದ್ಯುತ್ ಪ್ರವಾಹವನ್ನು ಕಂಡುಹಿಡಿಯಿರಿ ಅಂತ ಹೇಳ್ತಾ ಇದ್ದಾರೆ ನಿಮಗೆ. ಇಲ್ಲೊಂದು ಚಿತ್ರ ಕೊಟ್ಟಾರ. ಈ ಚಿತ್ರದ ಒಳಗ ಏನ್ ಕೇಳಕತ್ತಾರ ಅಂದ್ರೆ ಅವರು ಈ ಮಂಡಲದ ಒಟ್ಟು ರೋಧ, ಟೋಟಲ್ ರೆಸಿಸ್ಟೆನ್ಸ್ ಮತ್ತು ವಿದ್ಯುತ್ ಪ್ರವಾಹ ಅಂದ್ರೆ ಕರೆಂಟ್ ಅನ್ನ ಕಂಡುಹಿಡಿಯಿರಿ ಅಂತ 2 ಅಂಶ ಕಂಡುಹಿಡಿಯಿರಿ ಅಂತ ಹೇಳ್ತಾರೆ. ಇಲ್ಲಿ ನೋಡ್ರಿ, ಈ ಮಂಡಲವನ್ನ ಸೂಕ್ಷ್ಮವಾಗಿ ಗಮನಿಸಿದಾಗ ಸಮಾಂತರ ಜೋಡಿಯ 3 ರೋಧಗಳು ಮತ್ತು ಸರಣಿ ಜೋಡಿಯ 1 ರೋಧ ಅದಾವ. ಇದು ಹೆಂಗ್ ಬಿಡಿಸ್ಬೇಕಂದ್ರೆ ಫಸ್ಟ್ ನೋಡ್ರಿ, ಇದು R1, R2, R3, ಅದು R4 ಕೊಟ್ಟಿರ್ತಕ್ಕಂಥ ಅಂಶಗಳನ್ನ ಬರ್ಕೋರಿ. ಇಲ್ಲಿ ನೋಡ್ರಿ, R1 is equal to 12 ohm, ನೆಕ್ಸ್ಟ್ R2 is equal to 8 ohm, R3 is equal to 16 ohm. ಇವು 3 ಹೆಂಗ್ ಜೋಡಣೆಗೊಂಡವಂದ್ರ ಸಮಾಂತರವಾಗಿ ಅಂದ್ರ ಪ್ಯಾರಲಲ್ ಆಗಿ ಏನಾಗ್ಯವ ಜೋಡಣೆಗೊಂಡವ. ಅಲ್ಲಿ ನೋಡ್ರಿ 4ನೇ ರೋಧ ಅಂದ್ರ R4 is equal to 3 ohm ಅದ. ಇದು ಹೆಂಗದ, ಇವಕ್ಕ ಸರಣಿಯಲ್ಲಿ ಜೋಡಣೆಗೊಂಡದ. ನೆಕ್ಸ್ಟ್ ಏನ್ ಕೊಟ್ಟಾರ ನೋಡ್ರಿ, ಇಲ್ಲಿ ವಿಭವಾಂತರ ಅಂದ್ರೆ ವೋಲ್ಟೇಜ್ ಕೊಟ್ಟಾರ. ವಿ ಇಸ್ ಈಕ್ವಲ್ ಟು ಎಷ್ಟು ಕೊಟ್ಟಾರ, 9 ವೋಲ್ಟ್ ಕೊಟ್ಟಾರ. ಇವೆಲ್ಲ ಕೊಟ್ಟಿರ್ತಕ್ಕಂಥ ಅಂಶಗಳು. ನೀವು ಏನ್ ಕಂಡುಹಿಡಿಬೇಕಂದ್ರ ಮೊದಲ ಒಟ್ಟು ರೋಧವನ್ನ ಕಂಡುಹಿಡಿಬೇಕು. ಒಟ್ಟು ರೋಧವನ್ನ ಕಂಡುಹಿಡಿಬೇಕಾಗಿತ್ತಂದ್ರ ಇಲ್ಲಿ ನೋಡ್ರಿ, ಇಲ್ಲಿ ಸಮಾಂತರವಾಗಿ ಜೋಡಣೆಗೊಂಡವಲ್ಲಿ ಸರಣಿಯಲ್ಲಿ ಜೋಡಣೆಗೊಂಡದ. ಅದಕ್ಕೋಸ್ಕರ ಈ ಸಮಾಂತರವಾಗಿ ಜೋಡಣೆಗೊಂಡಿರ್ತಕ್ಕಂತಹ ರೋಧವನ್ನ ಮೊದಲು ಕಂಡುಹಿಡಿತೀನಿ. ಇಲ್ಲಿ ನೋಡ್ರಿ, ಸಮಾಂತರ ರೋಧಗಳು ಬಂದಾಗ ಏನ್ ಬರ್ತದ, 1/R P is equal to ಫಾರ್ಮುಲಾ ನೋಡ್ರಿ. P ಅಂದ್ರೆ ಏನು, ಪ್ಯಾರಲಲ್ is equal to 1 ಎಷ್ಟದ ನೋಡ್ರಿ, ಇಲ್ಲಿ 1, 2, 3 ಸಮಾಂತರವಾಗಿ ಜೋಡಣೆಗೊಂಡವ. ಅದಕ್ಕೆ 1/R1 ಪ್ಲಸ್ 1/R2 ಪ್ಲಸ್ 1/R3 ಅಂತ ಬರ್ಕೋತೀರಿ. ಇಲ್ಲಿ 2 ಇದ್ದು ಅಂದ್ರೆ 2 ಬರ್ಕೋರಿ. ಇಲ್ಲಿ 3 ಸಲ ಅಂತನ 3 ಬರ್ತೀನಿ. ನೆಕ್ಸ್ಟ್ ನೋಡ್ರಿ, ಇವು ಎಲ್ಲದರ ಬೆಲೆಗಳನ್ನ ಏನ್ ಮಾಡಬೇಕು, ಈ ಬೆಲೆಗಳನ್ನ ಈ ಫಾರ್ಮುಲಾದ ಒಳಗೆ ಹಾಕ್ರಿ. ನೋಡ್ರಿ, 1/RP is equal to 1/R1 ಅಂದ್ರೆ ಎಷ್ಟದ ನೋಡ್ರಿ, 12 ಅದ. 12 ಪ್ಲಸ್ 1/R2 ಎಷ್ಟದ ನೋಡ್ರಿ, 8 ಅದ. 8ಕ್ಕೆ 8 ಬರ್ಕೋರಿ, ಪ್ಲಸ್ ಈ ಪ್ಲಸ್ 1ಕ್ಕೆ 1 ಬರೀರಿ. R3 ಅಂದ್ರೆ ಎಷ್ಟದ, 16 ಓಮ್ ಅದ. 16ಕ್ಕೆ 16. ಈಗ ನಾವು ನೋಡ್ರಿ, ನೆಕ್ಸ್ಟ್ ಇದು ಯಾವ ರೂಪದಾಗ ಅದ, ಭಿನ್ನರಾಶಿ ರೂಪದಾಗ ಅದ. ಭಿನ್ನರಾಶಿ ರೂಪದಾಗಿದ್ರೆ ಏನ್ ಮಾಡ್ಬೇಕು, ಛೇದಗಳ ಲಸವನ್ನ ತೆಗಿಬೇಕು. 12, 8, 16ರ ಲಸವನ್ನ ತೆಗಿರಿ. ನಿಮಗೆಲ್ಲರಿಗೂ ಲಸ ತೆಗಿಯಕ್ ಬರ್ತದಂತ ನಾ ಭಾವಿಸಿದ್ದೇನೆ. ಅದಕ್ಕೋಸ್ಕರ ಇಲ್ಲಿ ನೋಡ್ರಿ, ಲಸ ಹೇಳ್ತೀನಿ ನೋಡ್ರಿ, ಲಸ ತೆಗೆದ್ರ ನೋಡ್ರಿ, 12, 8, 16ರ ಲಸವನ್ನ ತೆಗಿಬೇಕು. ಈ ಲಸ ತೆಗಿಬೇಕಂದ್ರೆ ಫಸ್ಟ್ ನೋಡ್ರಿ, ಇವು 3 ಯಾವ ಮಗ್ಗಿದಾಗ ಓದ್ತಾವ, ಮೊದಲು 2ರ ಮಗ್ಗೆ ಓದ್ತಾವ. 2 6 12, 2 4 8, 2 8 16. ನೆಕ್ಸ್ಟ್ ನೋಡ್ರಿ, 2 3 6, 2 2 4, 2 4 8. ನೆಕ್ಸ್ಟ್ ನೋಡ್ರಿ, 2ರ ಮಗ್ಗೆ ಓದ್ತಾವ. ಇಲ್ಲಿ 2ಕ್ಕೆ 2 ಬರ್ರಿ, 2ರ ಮಗ್ಗೆ 3 ಹೋಗಲ್ಲ, 3ಕ್ಕೆ 3, 2 1 2. ನೆಕ್ಸ್ಟ್ 2 2 4. ಇದ್ರೊಳಗೆ ಮತ್ತೆ 2ರ ಮಗ್ಗೆ ಓದ್ತಾವ, 2 ತಗೋರಿ. 2ರ ಮಗ್ಗೆ 3 ಬರಲ್ಲ, 3ಕ್ಕೆ 3, 2ರ ಮಗ್ಗೆ 1 ಬರಲ್ಲ, 1ಕ್ಕೆ 1, 2 2 2, 1 2. ನೆಕ್ಸ್ಟ್ ನೋಡ್ರಿ, 3 ಮಗ್ಗೆ ಓದ್ತದ, 3 1 3, ಇಲ್ಲಿ 1ಕ್ಕೆ 1 1. ಇವೆಲ್ಲವನ್ನ ಏನ್ ಮಾಡ್ಬೇಕು, ಗುಣಾಕಾರ ಮಾಡ್ಬೇಕು. 2 2 ಎಷ್ಟು, 4, 4 2 8, 8 2 16, 16 3 48. ಲಸ ಎಷ್ಟು, 48 ಬಂತು. ಇದು ನಿಮಗೆ ಗೊತ್ತಲ್ಲ ಅಂತ ಹೇಳಿದೆ, ಅದ್ರ ಸ್ಪೀಡ್ ಹೇಳಿದೆ. ನೆಕ್ಸ್ಟ್ ನೋಡ್ರಿ, ಲಸ ಎಷ್ಟು ಬಂತು, 48 ಬಂತು. ಈಗ ಏನ್ ಮಾಡ್ಬೇಕು, ಇಲ್ಲಿ ಛೇದದ ನೋಡ್ರಿ, 12 ಎಷ್ಟಲೇ 48, 12 4, ವೆರಿ ಗುಡ್. 12 4
48. ನೆಕ್ಸ್ಟ್ ನೋಡ್ರಿ 8 ಎಷ್ಟಲೇ 48, 8 ವೆರಿ ಗುಡ್, 8 ಆರ್ಲೆ 48, 16 ಎಷ್ಟಲೇ 48, ಮಗ್ಗಿ ಅನಿಸ್ರಿ ನೀವು, 16 1 16, 16 2 32, 16 3 48. ನೆಕ್ಸ್ಟ್ ನೋಡ್ರಿ, ನೆಕ್ಸ್ಟ್ ಏನು ಮಾಡ್ಬೇಕಂದ್ರೆ ಮ್ಯಾಗಿನ ಮ್ಯಾಗ ಗುಣಾಕಾರ ಮಾಡಬೇಕು. 4 1 ಎಷ್ಟು, 4 ಪ್ಲಸ್ 6 1 ಎಷ್ಟು, 6 ಪ್ಲಸ್ 3 1 ಎಷ್ಟು, 3 ಇಸ್ ಈಕ್ವಲ್ ಟು ಇಲ್ಲಿ ನೋಡ್ರಿ 6ಕ್ಕೆ 4 ಕೂಡಿಸ್ರಿ 10, 10ಕ್ಕೆ 3 ಕೂಡಿಸ್ರಿ ಎಷ್ಟು, 13/48 ಬಂತು. ಹೌದಾ ನೋಡ್ರಿ 1/RP ಇಸ್ ಈಕ್ವಲ್ ಟು 13/48 ಬಂತು. ನಮಗೆ 1/RP ಬೇಕಾಗಿಲ್ಲ, ನಮಗೇನು ಬೇಕಾಗಿದೆ, ಬರೀ RP ಬೇಕಾಗಿದೆ. ಅದಕ್ಕೋಸ್ಕರ ನಾ ಏನು ಮಾಡ್ತೀನಿ, ವೃತ್ಕ್ರಮ ಮಾಡಿದಾಗ ಏನಾಗ್ತದ, RP ಮ್ಯಾಗ ಓದ್ತದ, 1 ಕೆಳಗೆ ಬರ್ತದ, 48 ಮ್ಯಾಗ ಓದ್ತದ, 13 ಏನಾಗ್ತದ ಕೆಳಗೆ ಬರ್ತದೆ. ಈಗ ನೋಡ್ರಿ ಇದು ಹೆಂಗಾಗ್ತದ, RP ಇಸ್ ಈಕ್ವಲ್ ಟು 48/13 ಅಂತ ಬರೀಬೋದ, ಯಾಕಂದ್ರೆ ಮ್ಯಾಗ ಕೆಳಗೆ ಏನಾಗ್ಬಿಡ್ತದೆ, ಇಲ್ಲಿ ಚೇಂಜ್ ಆಗ್ತದ. ಇಲ್ಲಿ ಏನಿಲ್ಲ ಅಂದ್ರೆ 1 ಇರ್ತದೆ, ಬರ್ದ್ರು ನಡೀತದ, ಬಿಟ್ಟರು ನಡೀತದ. ನೋಡ್ರಿ ಸಮಾಂತರ ಜೋಡಿಯ ರೋಧ ಎಷ್ಟು ಬಂತು, 48/13 ಬಂತು. ಇದನ್ನ ದಶಮಾಂಶ ರೂಪದಾಗ ಬರೆದ್ರೆ ನೆನಪಿಟ್ಟುಕೋರಿ, 13ಲಿಂತ 48ಗೆ ಭಾಗಾಕಾರ ಮಾಡಬೇಕು. ಯಾವಾಗಲೂ ಛೇದದಿಂದ ಅಂಶಕ್ಕೆ ಭಾಗಾಕಾರ ಮಾಡಬೇಕು. ಇಲ್ಲಿ ನೋಡ್ರಿ 13ಲಿಂತ 48ಗೆ ಭಾಗಾಕಾರ ಮಾಡ್ರಿ. ಕಡತ ಹೊಡ್ಯಾಕ ಬರ್ತದ್ರ, ಕಡತ ಹೊಡೆದು ಇಡ್ರಿ. ನೋಡ್ರಿ ಭಾಗಾಕಾರ ಮಾಡಿದಾಗ ಏನು ಬರ್ತದೆ, 13 1 13, 13 2 26, 13 3 39, 13 4 57 ದೊಡ್ಡದು ಆಗ್ತದೆ. ಅದಕ್ಕೆ 13 3 ಎಷ್ಟು, 39. ನೆಕ್ಸ್ಟ್ ನೋಡ್ರಿ ಮೈನಸ್ ಮಾಡ್ರಿ, 18 9 ಹೋದ್ರೆಷ್ಟು 9, 4 4 ಹೋದ್ರೆಷ್ಟು 0, 13ಕ್ಕಿಂತ 9 ಸಣ್ಣದು, ಅದು ಏನು ಮಾಡ್ರಿ ಪಾಯಿಂಟ್ ಕೊಟ್ಟು 0 ತಗೋರಿ. ನೆಕ್ಸ್ಟ್ ನೋಡ್ರಿ 13 6 78, 13 7 91 ದೊಡ್ಡದಾಗ್ತದ, ಅದಕ್ಕೆ 13 6 78, 10 8 ಹೋದ್ರೆಷ್ಟು 2, 9 8 ಹೋದ್ರೆಷ್ಟು 1. ಈಗೇನು ಮಾಡ್ರಿ 0 ಇಳಿಸ್ಕೋರಿ. 13 6 78, 13 7 91, 13 8 104, 13 9 117. ನೆನಪಿಟ್ಟುಕೋರಿ, 2 ಪಾಯಿಂಟ್ ತಗೋರಿ ಇಲ್ಲಿ. ಅಂದ್ರೆ ಎಷ್ಟು ಬಂತು, 3.69 ಬಂತು. ಅಂದ್ರೆ RP ಇಸ್ ಈಕ್ವಲ್ ಟು 3.69 ಬಂತು. ನಮಗೇನು ಬೇಕಾಗಿದೆ, ಟೋಟಲ್ ರೆಸಿಸ್ಟೆನ್ಸ್ ಬೇಕಾಗಿದೆ. ಬರೀ ಇದ್ರದ್ದು ಅಷ್ಟೇ ರೋಧ ಎಷ್ಟು ಬಂತು, 3.69 ಬೇಕಾಗಿದೆ. ಇಲ್ಲೊಂದು ಸರಣಿನ ಜೋಡಣೆಗೊಂಡದಲ್ಲ, ಅದಕ್ಕೋಸ್ಕರ ನಾ ಏನು ಮಾಡ್ತೀನಿ ನೋಡ್ರಿ, RT ಅಂದ್ರೆ ಟೋಟಲ್ ರೆಸಿಸ್ಟೆನ್ಸ್ ಅಂದ್ರೆ ಒಟ್ಟು ರೋಧ ಇಸ್ ಈಕ್ವಲ್ ಟು, ಇಲ್ಲಿ ನೋಡ್ರಿ RP ಬಂದದ, ಇಲ್ಲಿ RP ಪ್ಲಸ್ R4. ನೋಡ್ರಿ ಇದಿಷ್ಟು RP, ಅದ್ರನಾಗ ಏನು ಕೂಡಿಸ್ಬೇಕು, R4 ಕೂಡಿಸ್ಬೇಕು. ಯಾಕಂದ್ರೆ ಇಲ್ಲಿ ಏನಾಗ್ತದೆ, ಒಂದಕ್ಕೊಂದು ಸರಣಿ ಜೋಡಣೆ ಆಗ್ತದ. ಸರಣಿ ಜೋಡಣೆ ಇದ್ರೆ ಈ ರೀತಿ ಫಾರ್ಮುಲಾ ಬರ್ತಂತ ನಿಮ್ಗೆ ಗೊತ್ತದ. ಈಸ್ ಈಕ್ವಲ್ ಟು ನೋಡ್ರಿ RP ಎಷ್ಟು ಬಂದದ ನೋಡ್ರಿ, ಇಲ್ಲಿ 3.69 ಪ್ಲಸ್ R4 ಎಷ್ಟು ಬಂದದ ನೋಡ್ರಿ, R4 ಅವರೇ ಕೊಟ್ಟಾರ, ಎಲ್ಲದ 3 Ohm ಅದ, 3ಕ್ಕೆ 3 ಇಡ್ರಿ. ಈಸ್ ಈಕ್ವಲ್ ಟು ಇಲ್ಲಿ ನೋಡ್ರಿ, ಇಲ್ಲಿ ಕೂಡಿಸ್ರಿ ಏನು ಬರ್ತದ, 3.69ಕ್ಕೆ 3 ಕೂಡಿಸ್ರಿ ಏನಂತದ, 6.69 Ohm. ಅಂದ್ರೆ RT ಟೋಟಲ್ ರೆಸಿಸ್ಟೆನ್ಸ್ ಅಂದ್ರೆ ಒಟ್ಟು ರೋಧ ಎಷ್ಟು ಬಂತಂದ್ರೆ 6.69 Ohm ಬಂತು. ಈಗ ನೋಡ್ರಿ ಒಟ್ಟು ರೋಧ ಕಂಡು ಹಿಡಿದಿವಿ. ಈಗ ನೆಕ್ಸ್ಟ್ ನೋಡ್ರಿ ಏನು ಕಂಡಿಡಿ ಅಂದ್ರೆ ವಿದ್ಯುತ್ ಪ್ರವಾಹ I ಕಂಡಿಡಿ ಅಂತ ಹೇಳ್ಯಾರ. ಅಂದ್ರೆ ಫಾರ್ಮುಲಾ ಏನದ, I ಇಸ್ ಈಕ್ವಲ್ ಟು V/R. ವಿದ್ಯುತ್ ಪ್ರವಾಹದ ಫಾರ್ಮುಲಾ ಏನು, I ಇಸ್ ಈಕ್ವಲ್ ಟು V/R. ಇದು ಹೆಂಗ್ ನೆನಪಿಟ್ಕೋರಿ ಅಂದ್ರೆ ವಿರಾಟ್ ಕೊಹ್ಲಿ, ರೋಹಿತ್ ಶರ್ಮಾ. ಇನ್ನೊಂದ್ಸಲ ಹೇಳ್ತೀನಿ, ವಿರಾಟ್ ಕೊಹ್ಲಿ, ರೋಹಿತ್ ಶರ್ಮಾ ಅವರಿಬ್ರು ಸ್ಟೇಡಿಯಂದಾಗ ಬಂದ್ರೆ ಹೆಂಗಾಗ್ತದ, ಒಂದು ಪ್ರವಾಹವನ್ನೇ ಏನು ಮಾಡ್ತಾರೆ, ಸೃಷ್ಟಿ ಮಾಡ್ತಾರೆ. ಈ ರೀತಿಯಾಗಿ ನೆನಪಿಟ್ಕೋರಿ. ಇಲ್ಲಿ ನೋಡ್ರಿ ಈಸ್ ಈಕ್ವಲ್ ಟು ವಿ ಎಷ್ಟದ ನೋಡ್ರಿ, ವಿ ಅಂದ್ರೆ ಅವರೇ ಕೊಟ್ಟಾರ, ವಿಭಾಂತರ ಎಷ್ಟದ 9 ಅದ, ಡಿವೈಡೆಡ್ ಬೈ R ಅಂದ್ರೆ ಎಷ್ಟದ ನೋಡ್ರಿ, ಇನ್ನೇಗೆ ಕಂಡುಹಿಡಿದೀವಿ. ಒಟ್ಟು ರೋಧ ಎಷ್ಟದ 6.69 ಅದ. ಹೌದಾ. ಈಗ ನೆಕ್ಸ್ಟ್ ನೋಡ್ರಿ, ಇದನ್ನ ಬಿಡಿಸ್ಕೋಬೇಕಾಗಿತ್ತಂದ್ರ ಇಲ್ಲಿ ನೋಡ್ರಿ ಭಾಗಾಕಾರ ಮಾಡಕ್ ಬರಲ್ಲ, ಯಾಕಂದ್ರೆ ಇಲ್ಲಿ ಏನದ ದಶಮಾಂಶದಾಗ ಅದ. ಇಲ್ಲಿ ಏನ್ ಮಾಡ್ತೀನಿ ಅಂದ್ರೆ ನಾ ಬಿಡಿ 10 100 ಈ ಪಾಯಿಂಟ್ ಅನ್ನ ತೆಗಿಬೇಕಾದ್ರ ಬಿಡಿ 10 100 ಅದಲ್ಲ, ಈ 100ಅನ್ನ ಇಲ್ಲಿ ಏನ್ ಮಾಡ್ತೀನಿ, ಗುಣಾಕಾರ ಮಾಡ್ತೀನಿ. ಅವಾಗ ಏನಾಗ್ತದೆ, ಈ ಪಾಯಿಂಟ್ ಓದ್ತದ. ಇಲ್ಲಿ ನೋಡ್ರಿ 9 × 100 ಮಾಡ್ರಿ ಏನತ್ತದ
900 ಭಾಗಿಲೆ 669 ಬರ್ತದೆ. ಇನ್ನೊಂದ್ಸಲ ಹೇಳತ್ತೆ ನೋಡ್ರಿ, ಇಲ್ಲಿ ಇದು ಪಾಯಿಂಟ್ ತೆಗೆತಂದ್ರ ಏನ್ ಮಾಡ್ಬೇಕು, ಬಿಡಿ 10 100 ಅದಲ್ಲ, ಈ 100ಲಿಂತ ಏನ್ ಮಾಡ್ಬೇಕು, ಇಲ್ಲಿ ಗುಣಾಕಾರ ಮಾಡ್ಬೇಕು, ಅವಾಗ ಪಾಯಿಂಟ್ ಹೋಗ್ಬಿಡ್ತದ. 100ಲಿಂತ 9 ಗುಣಾಕಾರ ಮಾಡ್ರಿ ಏನಾಗ್ತದ, 900 ಭಾಗಿಲೆ 669 ಆಗ್ತದ. ನೆಕ್ಸ್ಟ್ ಏನ್ ಮಾಡ್ರಿ, ಇಲ್ಲಿ ಕಡ್ತಾ ಹೋಗ್ತದ ನೋಡ್ರಿ 3 ಮಗ್ಗಿಲಿಂತ 3 3 9 0 0. ನೆಕ್ಸ್ಟ್ ನೋಡ್ರಿ 3 2 6 3 2 6 3 3 ಎಷ್ಟು 9 ಬಂತು. ಅಂದ್ರ 300 ಭಾಗಿಲೆ 223 ಬಂತು ನೋಡ್ರಿ. 300 ಭಾಗಿಲೆ 223 ಬಂತು. ಈಗ ಏನ್ ಮಾಡ್ಬೇಕಂದ್ರೆ ನೀವು ಇಷ್ಟ ಆನ್ಸರ್ ಇಟ್ಟರು ನಡೀತದ. ಅದರ ದಶಮಾಂಶದ ಒಳಗಿಡ್ರಿ ಏನ್ ಮಾಡ್ಬೇಕು, ಛೇದದ್ಲಿಂತ ಅಂಶಕ್ಕೆ ಏನ್ ಮಾಡ್ಬೇಕು, ಭಾಗಾಕಾರ ಮಾಡ್ಬೇಕು. ನೋಡ್ರಿ 223ಲಿಂತ 300ಕ್ಕೆ ಭಾಗಾಕಾರ ಮಾಡ್ರಿ. ನೆಕ್ಸ್ಟ್ ನೋಡ್ರಿ 223 ಒಂದ್ಲಿ 223. ನೆಕ್ಸ್ಟ್ ನೋಡ್ರಿ 10ನೇ 3 ಹೋದ್ರೆಷ್ಟು 7. ನೆಕ್ಸ್ಟ್ 10ನೇ 3 ಹೋದ್ರೆಷ್ಟು 7. 3ನೇ 3 ಹೋದ್ರೆ 0. ಈಗ ಏನ್ ಮಾಡ್ರಿ, 223ಕಿನ 77 ಏನದ ಸಣ್ಣದದ, ಪಾಯಿಂಟ್ ಕೊಟ್ಟು ಏನ್ ಮಾಡ್ರಿ 0 ತಗೋರಿ. 223 ಗುಣ್ಲೆ 3 ಮಾಡ್ರಿ ನೋಡಮ್ಮ. 223 ಗುಣಿಲೆ 3 3 3 ಎಷ್ಟು 9 3 2 6 3 2 ಎಷ್ಟು 6. ಅಂದ್ರೆ ಎಷ್ಟು ಬರ್ತದ, 3 669 ಇಸ್ ಈಕ್ವಲ್ ಟು ನೋಡ್ರಿ 10ರ 9 ಹೋದ್ರೆ ಎಷ್ಟು 1. 7ರ 7 ಹೋದ್ರೆ ಎಷ್ಟು 0. 7ರ 6 ಹೋದ್ರೆ ಎಷ್ಟು 1. ಅಂದ್ರೆ 101 ಬರ್ತದೆ. ಇಲ್ಲಿ ಒಂದೇ ಪಾಯಿಂಟ್ ತಗೋರಿ, ಎಷ್ಟು ಬರ್ತದ 1.3 ಬರ್ತದ. ಅಂದ್ರ ಇದು ಎದ್ರನಾಗ ಗಳಿತಾರ 1.3 ಆಂಪಿಯರ್ನಾಗ ಗಳಿತಾರ. ಅಂದ್ರ ವಿದ್ಯುತ್ ಪ್ರವಾಹ ಎಷ್ಟು ಬಂತು 1.3 ಆಂಪಿಯರ್. ಇಷ್ಟು ಬರದ್ರಿ ಅಂದ್ರೆ ನಿಮಗ 2 ಮಾರ್ಕ್ಸ್ ನೋಡ್ರಿ. ಇದು ಕಂಡಿಡಿದಕ್ಕೆ 1 ಮಾರ್ಕ್ಸ್, ಅದು ಕಂಡಿಡಿದಕ್ಕೆ 1 ಮಾರ್ಕ್ಸ್. ನಿಮಗೆಲ್ಲ ಇದು ಬೇಸಿಕ್ ಯಾಕೆ ಹೇಳಿನಿ ಅಂದ್ರೆ ನಿಮಗೆ ಗೊತ್ತಾಗಲಿ ಅಂತ ಹೇಳಿನಿ. ನಾ ಡೈರೆಕ್ಟೇ ಬಿಡಿಸ್ಬಹುದಾಗಿತ್ತು. ನೀವೇನು ಮಾಡ್ತೀರಿ, ಸಾಕಷ್ಟು ವಿದ್ಯಾರ್ಥಿಗಳನ್ನು ನೋಡಿದಾಗ ನಿಮಗೆ ಎಲ್ಲ ಆನ್ಸರನ್ನು ಬಾಯ್ಪಾಟ್ ಮಾಡ್ತಿರ್ತೀರಿ. ನೀವು ಬಾಯ್ಪಾಟ್ ಮಾಡಕ್ಕೆ ಹೋಗ್ಬೇಡ್ರಿ. ಈ ರೀತಿಯಾಗಿ ಬೇಸಿಕ್ ಆಗಿ ಒಂದೊಂದಾಗಿ ಏನು ಮಾಡ್ರಿ ತಿಳ್ಕೊರಿ. ವಿದ್ಯಾರ್ಥಿಗಳೇ, ಅದೇ ಲೆಕ್ಕದ ಬಿ ಕ್ವಶನ್ ಅದ ನೋಡ್ರಿ. ಇಲ್ಲಿ 50 ವ್ಯಾಟ್ ದರದ ಎಲೆಕ್ಟ್ರಿಕ್ ಫ್ಯಾನ್ ಒಂದು ದಿನದಲ್ಲಿ 6 ಗಂಟೆಗಳ ಕಾಲ ಬಳಕೆಯಾಗುತ್ತಿದೆ. ಒಂದು ಎಲೆಕ್ಟ್ರಿಕ್ ಫ್ಯಾನ್ ಅದ, ಅದರದ್ದು ಪವರ್ ಸಾಮರ್ಥ್ಯ ಎಷ್ಟದ ಅಂದ್ರೆ 50 ವ್ಯಾಟ್ ಅದ. ನೆಕ್ಸ್ಟ್ ನೋಡ್ರಿ, 1 ಕಿಲೋ ವ್ಯಾಟ್ ಅವರ್ಗೆ 4 ರೂನಂತೆ 30 ದಿನಗಳವರೆಗೆ ಇದು ಬಳಸುವ ಶಕ್ತಿಯ ಮೌಲ್ಯವೇನು ಅಂತ ಕೇಳಕತ್ತಾರ. ಅಂದ್ರ ಇದು ಏನ್ ಕೇಳಕತ್ತಾರ ಅಂದ್ರ ಎನರ್ಜಿ ಕೇಳಕತ್ತಾರ. ಫಸ್ಟ್ 1 ಕಿಲೋ ವ್ಯಾಟಿಗೆ 4 ರೂಪಾಯಿ ಆಯ್ತಂದ್ರ 30 ದಿನಕ್ಕೆ ಎಷ್ಟು ಖರ್ಚಾಗ್ತದ ಅಂತ ಕೇಳಕತ್ತಾರ. ನಾವು ಫಸ್ಟ್ ಏನು ಕಂಡುಹಿಡ್ಕೋಬೇಕಂದ್ರ ಬಳಸಿದ ವಿದ್ಯುತ್ ಶಕ್ತಿಯನ್ನ ಕಂಡುಹಿಡಿಬೇಕು. ನಿಮಗೊಂದು ಫಾರ್ಮುಲಾ ಗೊತ್ತದ, E = P × T ಅಂತ ಅದ. P ಅಂದ್ರೆ ಏನದಿಲ್ಲಿ 50 ವ್ಯಾಟ್ ಅದ. 50 ವ್ಯಾಟಿಗೆ 50 ವ್ಯಾಟ್ ಇಂಟು ಟೈಮ್ ಅಂದ್ರೆ ಏನು 6 ಗಂಟೆ. 6 ಗಂಟೆ ಎಷ್ಟು ದಿನಗಳ ಕಾಲ ಉರಿಯಾಕತ್ತದ ಫ್ಯಾನ್ 30 ದಿನಗಳ ಕಾಲ. ಅದಕ್ಕೆ ಇದು ಗಂಟೆ ಒಳಗೆ ಕನ್ವರ್ಟ್ ಮಾಡ್ಕೋಬೇಕಂದ್ರೆ ಇಂಟು 30 ಮಾಡ್ಬೇಕು. ನೆಕ್ಸ್ಟ್ ನೋಡ್ರಿ, ಇಲ್ಲಿ 50 × 6 × 30 ಮಾಡಿದಾಗ ಏನ್ ಬರ್ತದೆ ನಿಮ್ಗೆ 9000 ವ್ಯಾಟ್ ಅವರ್ ಬರ್ತದೆ. ಅಂದ್ರ ಶಕ್ತಿ ಎಷ್ಟು ಖರ್ಚಾಗ್ತದೆ ವಿದ್ಯುತ್ ಅಂದ್ರ 9000 ವ್ಯಾಟ್ ಅವರ್ನಾಗ ಆಗ್ತದ. ಇದು kg ವ್ಯಾಟ್ ಅವರ್ನಾಗ ಕನ್ವರ್ಟ್ ಮಾಡ್ಕೊಂಡ್ರಿ ಅಂದ್ರೆ ಏನಾಗ್ತದ 9 kg ವ್ಯಾಟ್ ಅವರ್ನಾಗ ಆಗ್ತದ. ಅಂದ್ರ ಒಟ್ಟು ಶಕ್ತಿ ಎಷ್ಟಾಯ್ತು 9 kg ವ್ಯಾಟ್ ಅವರ್ ಆಯ್ತು. ಅವ್ರು ಏನ್ ಹೇಳ್ಯಾರಂದ್ರ 1 ಕಿಲೋ ವ್ಯಾಟ್ ಅವರ್ಗೆ 4 ರೂಪಾಯಿ ಆಯ್ತಂದ್ರ 30 ದಿನಗಳವರೆಗೆ ಬಳಸುವ ಶಕ್ತಿಯ ಮೌಲ್ಯವೇನು ಅಂತ ಕೇಳಕತ್ತಾರ. ಅಂದ್ರ 9 ಕಿಲೋ ವ್ಯಾಟ್ ಅವರ್ ಇಂಟು 4 ಮಾಡ್ಬೇಕು. ಯಾಕಂದ್ರೆ 1 ಕಿಲೋ ವ್ಯಾಟ್ ಅವರ್ಗೆ ಎಷ್ಟು 4 ರೂಪಾಯಿ. 9 ಕಿಲೋ ವ್ಯಾಟ್ ಅವರ್ಗೆ ಎಷ್ಟು ಆಗ್ತದ 4 ಗುಣಿಲೆ 9 ಮಾಡಿದ್ರೆ ಎಷ್ಟು ಆಗ್ತದ, ಎಷ್ಟು ರೊಕ್ಕ ಖರ್ಚಾಗ್ತದ 36 ರೂಪಾಯಿ ಆಗ್ತದ. ನೀವು ಇಷ್ಟು ಮಾಡಿದ್ರಿ ಅಂದ್ರೆ ಏನಾಗ್ತದ ನಿಮಗ 2 ಮಾರ್ಕ್ಸ್. ಹಿಂದಿನ ಸ್ಲೈಡ್ನಾಗಿಂದ 2 ಮಾರ್ಕ್ಸ್, ಇದು 2 ಮಾರ್ಕ್ಸ್. ಟೋಟಲ್ ಆಗಿ ಎಷ್ಟು ಮಾರ್ಕ್ಸ್ 4 ಮಾರ್ಕ್ಸ್ ಬರ್ತಾವ. ವಿದ್ಯಾರ್ಥಿಗಳೇ, ಈ ವಿಡಿಯೋ ಇಷ್ಟ ಆಯ್ತಂದ್ರೆ ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡ್ರಿ ಮತ್ತು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ರಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ನಮಸ್ಕಾರ.